ಶಾಂತ, ಹೋಗೋಣೇನಮ್ಮ? ಹ್ಞೂ ಅತ್ತೆ, ಆಯಿತು ಹೋಗೋಣ ನಡೀರಿ. ಅತ್ತೆ, ಪೂಜೆ ಸಾಮಾನು ತಗೊಳಲ್ವ ಅತ್ತೆ? ಏನು ಬೇಡ ರೆಡಿಯಮ್ಮ. ಪೂಜೆ ಸಾಮಾನು ಅಂದರೆ ಅಲ್ಲೇ ದೇವಸ್ಥಾನದ ಹತ್ರನೇ ತುಳಸಿ ಹಾರ ತಗೊಳ್ಳೋಣ ಸಾಕು. ತುಳಸಿ ಹಾರನೇ ಶ್ರೇಷ್ಠ ಗೊತ್ತಾ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ. ತುಳಸಿ ಕೊಟ್ಟು ಏನು ಕೇಳಿದ್ರು ರಾಯರು ಕೊಟ್ಟೆ ಕೊಡ್ತಾರೆ. ಬಾ, ಅಲ್ಲೇ ತುಳಸಿ ಹಾರ ತಗೊಂಡು ಹೋಗೋಣ. ಆಯ್ತತ್ತೆ. ಐನವ್ರೆ, ತಗೊಳ್ಳಿ ತುಳಸಿ ಹಾರ. ಸ್ವಾಮಿಗೆ ಹಾರ ಹಾಕಿ ಪೂಜೆ ಮಾಡಿ. ನಮ್ಮ ಸೊಸೆಗೆ ಒಳ್ಳೇದಾಗಲಿ ಅಂತ ಪೂಜೆ ಮಾಡಿ ಐನವ್ರೆ. ಅಲ್ಲಮ್ಮ, ಈಗಿನ ಕಾಲದಲ್ಲಿ ನಮಗೂ ನಮ್ಮ ಮಗನಿಗೂ ಒಳ್ಳೇದಾಗಲಿ, ನಮ್ಮ ಮಕ್ಳಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊತಾರೆ. ಆದರೆ ನೀವು ನಮ್ಮ ಸೊಸೆಗೆ ಒಳ್ಳೇದಾಗಲಿ ಅಂತ ಕೇಳ್ತಿದ್ದೀರಲ್ಲಮ್ಮ. ಇಂಥವ್ರು ಅಪರೂಪ ಬಿಡಿ. ಕೆಲವ್ರು ಹಾಗಿರ್ಬೋದು ಐನವ್ರೆ, ಆದರೆ ನಮಗೆ ನನ್ನ ಸೊಸೆನೇ ಮಗಳಿದ್ದಾಗೆ. ಅವಳು ಖುಷಿಯಾಗಿ ಸಂತೋಷವಾಗಿರಬೇಕು ಜೀವನದಲ್ಲಿ. ಪಾಪ ತುಂಬ ನೊಂದ್ಬಿಟ್ಟಿದ್ದಾಳೆ ಅವಳು. ಪೂಜೆ ಮಾಡಿಕೊಡಿ. ಆಯ್ತಮ್ಮ, ಆಯಿತು, ಖಂಡಿತವಾಗ್ಲೂ ಮಾಡ್ತೀನಿ. ರಾಯರು ಖಂಡಿತವಾಗ್ಲೂ ಆಶೀರ್ವಾದ ಮಾಡೇ ಮಾಡ್ತಾರೆ. ರಾಯ ಅನುಗ್ರಹ ನಿಮ್ಮ ಸೊಸೆ ಮೇಲೆ ಇರುತ್ತೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ತಂದೆ, ಇವ್ರ ಸೊಸೆಗೆ ಒಳ್ಳೇದಾಗ ಹಾಗೆ ಮಾಡಿ. ನಿಮ್ಮ ಆಶೀರ್ವಾದ ಅನುಗ್ರಹ ಸದಾ ಇವ್ರ ಮೇಲಿರಲಿ. ತಗೊಳ್ಳಿ ಅಮ್ಮ, ಮಂಗಳಾರತಿ ತಗೊಳ್ಳಿ. ನೋಡಿ ಅಮ್ಮ, ತಂದೆ ಅನುಗ್ರಹ ಮಾಡಿಬಿಟ್ರು. ನೀವು ಕೊಟ್ಟಿರೋ ತುಳಸಿ ಹಾರ ನೋಡಿ ಬಲಗಡೆ ಬಿದ್ದಿದೆ. ಅನ್ಕೊಂಡಿದ್ದೆಲ್ಲ ಆಗುತ್ತೆ, ಒಳ್ಳೇದಾಗುತ್ತೆ ಖಂಡಿತವಾಗ್ಲು. ಹೌದು ಸ್ವಾಮಿ, ತುಂಬ ಸಂತೋಷ ಆಗ್ತಿದೆ. ತುಂಬ ದಿನದಿಂದ ಕರ್ಕೊಂಬರ್ಬೇಕು ನಮ್ಮ ಸೊಸೆನ ಇಲ್ಲಿಗೆ ಅಂತ ಅನ್ಕೊತಾ ಇದ್ದೆ. ಏನಾದರೂ ಒಂದು ವಿಘ್ನಗಳು ಬರ್ತಾನೆ ಇತ್ತು. ಇವಾಗ ನೋಡಿ, ಇವಾಗ ಟೈಮ್ ಕೂಡ ಬಂತು. ಹೌದಮ್ಮ, ತಂದೆ ಯಾವಾಗ ಆಶೀರ್ವಾದ ಮಾಡಬೇಕು ಅಂತ ಅನ್ಕೋತಾರೋ ಅವಾಗ ಕರ್ಸ್ಕೊಂಡ್ಬಿಡ್ತಾರೆ. ಟೈಮ್ ಬರಬೇಕು, ಅಲ್ಲಿವರೆಗೂ ನಾವು ಕಾಯ್ಬೇಕಷ್ಟೇ. ಇನ್ಮೇಲೆ ಎಲ್ಲ ಒಳ್ಳೇದಾಗುತ್ತೆ. ಗುರುವಾರ ಬಂದು ಸ್ವಾಮಿಗೆ ಪೂಜೆ ಮಾಡಿಸ್ಕೊಂಡು ಹೋಗಿ. ಎಲ್ಲ ಕಂಟಕಗಳಿಂದ ಸ್ವಾಮಿ ಕಾಪಾಡ್ತಾರೆ. ಹೋಗಿ ಬನ್ನಿ, ಒಳ್ಳೇದಾಗಲಿ. ಸರಿ ಐನೋರೆ, ಬರ್ತೀವಿ. ಇವನು ಹೇಗೆ ಬಂದ ಇಲ್ಲಿಗೆ? ಇವನಿಗೊಂದು ಕತೆ ಕಾಣಿಸಿದ್ನಲ್ಲ ನಾನು. ಹೇಗೆ ಬಂದ ಇವನು? ಓ, ನೀನಾ? ನಿನ್ಗೋಸ್ಕರನೇ ವೆಯ್ಟ್ ಮಾಡ್ತಾ ಇದ್ದೆ. ನೀನು ಅನ್ಕೋತಿರ್ಬೋದಲ್ವ ಇಲ್ಲಿ ಇವನ್ ಕತೆ ಇಷ್ಟೊತ್ತು ಮುಗ್ದೋಗಿರುತ್ತಲ್ಲ ಅಂತ. ಹೇಗೆ ಬಂದ ಇವನು ಅಂತ ತಲೆಗೆ ಹುಳ ಬಿಟ್ಟಂಗಾಗಿರುತ್ತಲ್ವಾ? ಅಯ್ಯೋ, ನಾನು ನೋಡು, ನಿನಗೆ ತಲೆನೇ ಇಲ್ಲ. ನೀನೊಂದು ಆತ್ಮ, ನಿನಗೆ ಶರೀರನೇ ಇಲ್ಲ. ನಿನಗೆ ತಲೆ ಎಲ್ಲಿ ಬರಬೇಕು, ತಲೆ ಒಳಗಡೆ ನಿದ್ಲೆಲ್ಲಿ ಬರಬೇಕು, ಇದೆಲ್ಲ ಯೋಚನೆ ಮಾಡಕ್ಕೆ ಪಾಪ. ಆದರೂ ನಿನ್ನ ಧೈರ್ಯಕ್ಕೆ ಮೆಚ್ಚಬೇಕಾದೆ. ಸತ್ತು ದೆವ್ವ ಆಗಿ ಸೇಡ್ ತೀರ್ಸ್ಕೋಬೇಕು ಅಂತ ಬಂದಿದ್ಯಾ ಅಲ್ಲ? ನೀನು ಏನು ಅನ್ಕೊಂಡ್ಬಿಟ್ಟಿದ್ಯಾ? ನೀನು ಮಾಡಿದ್ದೆಲ್ಲ ಆಗ್ಬಿಡುತ್ತೆ ಅಂತಾನ? ನೋಡು, ನನಗೇನೂ ಆಗಿಲ್ಲ. ಇನ್ನೂ ಗುಂಡು ಕಲ್ಲಿದ್ದಂಗೆ ಇದ್ದೀನಿ. ಇನ್ನು ಮೇಲೆ ಏನೂ ಮಾಡೋಕ್ಕೂ ಆಗಲ್ಲ ನೀನು. ಯಾಕಂದರೆ ನನ್ನ ಕತ್ತಲಿದೆಯಲ್ಲ ಸರ, ಇದು ಅಂತಿಂಥ ಸರ ಅಲ್ಲ. ಇದು ತುಂಬ ಶಕ್ತಿ ಇರೋಂಥ ಸರ. ಯಾವ ಭೂತ ಪ್ರೇತ ಪಿಶಾಚಿಗಳು ನನ್ನನ್ನು ಮುಟ್ಟಕ್ಕೂ ಆಗಲ್ಲ, ಅಲ್ಗಾಡ್ಸೋಕ್ಕೂ ಆಗಲ್ಲ. ನೀನು ಯಾರ ದೇಹದಲ್ಲಿ ಸೇರ್ಕೊಂಡು ಕೂಡ ನನಗೆ ಏನೂ ಮಾಡೋಕ್ಕಾಗಲ್ಲ. ಅಯ್ಯೋ ಪಾಪಿ, ಸತ್ತ ನೆಗದ್ ಬಿದ್ದಿರ್ತೀಯ ಅಂತ ಅನ್ಕೊಂಡಿದ್ನಲ್ಲೋ. ಹೆಂಗೋ ಬಂದೆ ನೀನು? ಓಹೋ, ಎಷ್ಟು ಖುಷಿಯಾಗಿರ್ಬೇಕಿತ್ತಲ್ವ ನಿನಗೆ ನಾನು ಸತ್ತೋಗಿದ್ದಿದ್ರೆ. ಅಷ್ಟು ಸುಲಭವಾಗಿ ನಾನು ಸಾಯೋಂತವನಲ್ಲ. ಆಲ್ರೆಡಿ ಸತ್ತೋಗಿದ್ಯಾ, ಮತ್ತೆ ಯಾಕೆ ಸಾಯ್ತೀಯಲ್ಲಿ ನೀನು ನನ್ನ ಕೈಲಿ? ನೀನು ಮಾಡೋ ಕೆಲಸಗಳಿಂದ ನಾನು ಬದಲಾಗಲ್ಲ. ನನಗೆ ನಿನ್ಗಳ ಮೇಲೆ ಇನ್ನೂ ದ್ವೇಷ ಹೆಚ್ಚಾಗುತ್ತೆ. ನಿನ್ನ ಮೇಲೆ ಅವಳಿದಳಲ್ಲ, ಅವಳು ಡುಮಿ ಶಾಂತ, ಅವಳ ಮೇಲಂತೂ ವಿಪರೀತ ದ್ವೇಷ ಇದೆ ನನಗೆ. ಆಮೇಲೆ ನನ್ನ ಜೀವನ ಅರ್ಧಕ್ಕೆ ಹಾಳು ಮಾಡಿರೋರು ನನ್ನ ತಾಯಿ ತಂದೆ, ಅವ್ರ ಮೇಲೆ ನನ್ನ ದ್ವೇಷನೇ ಇರೋದು. ನನ್ನ ಜೀವನದಲ್ಲಿ ಯಾರ್ಯಾರು ತೊಂದರೆ ಕೊಡ್ತಾರೋ ಅವ್ರಿಗೆ ಯಾರು ಕಂಡು ನನಗಾಗೋದಿಲ್ಲ. ಎಲ್ಲರ ಮೇಲೂ ದ್ವೇಷ ಇದೆ ನನಗೆ. ನೀನು ಒಳ್ಳೆಯವನಾಗಿದ್ರೆ ಯಾರೋ ದ್ವೇಷ ಮಾಡ್ತಿದ್ರು ನಿನ್ನ. ಈ ಪರಿಸ್ಥಿತಿ ನಿನಗೆ ಯಾಕೆ ಬರ್ತಾ ಇತ್ತು? ಯಾವ ನಾಯಿ ನಿನ್ನ ಬದುಕಿಸಿದ್ ಹೇಳು? ಕೇಳಿಸ್ಕೊ, ಹೇಳ್ತೀನಿ. ನೀನು ನನ್ನ ತಗೊಂಡೋಗಿ ಕೆರೆಗೆ ಬಿಸಾಕ್ತಲ್ಲ, ಆಗ ನೀನು ನೀರಿಗೆ ಬಿಸಾಕ್ದಾಗ ನಾನು ಆ ನೀರಿನ ದಡದಲ್ಲಿ ತೇಲ್ತಾ ಬಂದು ಬಿದ್ದಿದ್ದೆ. ಆಲ್ರೆಡಿ ನನ್ನ ಜೀವ ಹೊರಟೋಗಿತ್ತು. ಅದೇ ಸಮಯಕ್ಕೆ ಸ್ವಾಮೀಜಿ ಬಂದರು. ಅವರು ನನ್ನಲ್ಲಿ ಬಿದ್ದಿರೋದನ್ನು ನೋಡಿ ಓಂ ಬ್ರೀಂ ಬೊಂ 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 ಬೊಂ, ಓಂ ಬ್ರೀಂ ಬೊಂ 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 ಬೊಂ. ರಾಕೇಶ, ಹೇಳು ಮೇಲೆ. ಹೇಳಿದ್ದೀನಿ ನಾನು. ಸಮಾಧಾನ ಮಾಡ್ಕೋ. ನೀನು ನನ್ನ ಹತ್ರ ಇದೆಯಾ? ಸ್ವಾಮೀಜಿ, ನೀವು ನಾನು ಹೇಳಿದ್ದೀನಿ. ನನ್ನ ಪ್ರಾಣನೇ ಹೊರಟೋಗಿತ್ತಲ್ಲ, ಹೆಂಗೆ ಗೊತ್ತೈತೆ ನಾನು? ಹೌದು, ನಿನ್ನ ಪ್ರಾಣ ಹೊರಟೋಗಿತ್ತು, ಆದರೆ ನಾನು ನಿನ್ನನ್ನು ಬದುಕಿಸಿದ್ದೀನಿ. ಅಲ್ಲ ಸ್ವಾಮೀಜಿ, ನಾನು ಹೇಗೆ ಬಂದೆ ಇಲ್ಲಿಗೆ? ಆದರೆ ದೆವ್ವ ಕಣ್ಮುಂದೆ ಬಂದಂಗಾಯ್ತು. ಇದೆಲ್ಲ ಯಾರು ಮಾಡಿದ್ದು? ಈ ಕನಸ ನಿಜನ ಒಂದು ಗೊತ್ತಾಗ್ತಿಲ್ಲ ನನಗೆ. ಇದೆಲ್ಲ ಆ ಲಿಲ್ಲಿ ಆತ್ಮ ಮಾಡಿರೋದು. ನಾನು ನಿನ್ಗೆ ಹೇಳಿರೋ ಮಾತು ಪೂರ ಅದಕ್ಕೆ ಗೊತ್ತಾಗಿದೆ. ಅದಕ್ಕೆ ಅದು ನಿನ್ನ ಕೊಲ್ಲೋ ಪ್ರಯತ್ನ ಮಾಡಿದೆ. ಇನ್ನು ಮೇಲೆ ನೀನು ತುಂಬ ಹುಷಾರಾಗಿರಬೇಕು.
ಅಯ್ಯೋ ಸ್ವಾಮೀಜಿ, ಗೊತ್ತಾಗೋಯ್ತಾ? ಗೊತ್ತಾಗೇ ಹೋಯ್ತಾ? ಹಂಗಿದ್ರೆ ನನ್ನ ಉಳ್ಸಲ್ಲ. ನೀವು ಇವಾಗ ಕಾಪಾಡಿರ್ಬೋದು, ಪದೇ ಪದೇ ಕಾಪಾಡಕ್ಕೆ ನೀವೇ ನನ್ನ ಜೊತೆಲಿ ಇರ್ತೀರ. ಮುಗೀತು ಹಂಗೆ ನನ್ನ ಕತೆ ಮುಗಿಸ್ಬಿಡ್ತಾಳೆ ಅವಳು. ಸುಮ್ಮನೆ ಪೆದ್ದಂಗೆ ಏನೇನೋ ಮಾತಾಡ್ಬೇಡ. ನಾನು ಇದ್ದೀನಲ್ಲ, ಹೆದರ್ಕೋಬೇಡ. ನಾನು ನಿನಗೆ ಒಂದು ತಾಯ್ತ ಕೊಡ್ತೀನಿ, ಸರದ ರೂಪದಲ್ಲಿರುತ್ತೆ. ಅದು ನೀನು ಕತ್ತಲಿರೋವರೆಗೂ ನಿನ್ನ ಜೀವಕ್ಕೆ ಯಾವುದೇ ಅಪಾಯ ಇಲ್ಲ. ಯಾವ ಆತ್ಮನೂ ಏನು ಮಾಡೋಕ್ಕಾಗಲ್ಲ. ಆ ಆತ್ಮ ಬೇರೆಯವ್ರ ದೇಹದಲ್ಲಿ ಸೇರಿಕೊಂಡು ಕೂಡ ನಿನಗೇನು ಮಾಡೋಕ್ಕಾಗಲ್ಲ. ಅಯ್ಯೋ ಸ್ವಾಮೀಜಿ, ಹಂಗೆ ಅನ್ಕೊಬಿಡಿ. ಅದು ಸಾಮಾನ್ಯವಾದ ದೆವ್ವ ಅಲ್ಲ. ಹಾಂ, ಅತಿ ಶಕ್ತಿ ಇದೆ ಅಂತ ನೀವೇ ಹೇಳಿದ್ರಲ್ಲ. ನಂಗೆ ಕೊಂದೇ ಬಿಡುತ್ತಾಗಿದ್ರೆ, ನಾನು ನಂಬ್ಕೊಂಡಿದ್ರೆ ನನ್ನ ಕತೆ ಮುಗ್ದೋಗುತ್ತಷ್ಟೇ. ನಾನು ನಿಮ್ಗಿಂತ ದೊಡ್ಡ ಸ್ವಾಮೀಜಿ ಹತ್ರ ಹೋಗ್ತೀನಿ. ಹೇ ಮುಟ್ಟಾಳ ಅಂತಾರ ಮಾತಾಡ್ಬೇಡ, ನನ್ನ ಮಾತು ಕೇಳು. ನೀನು ಯಾವ ಸ್ವಾಮಿ ಹತ್ರ ಹೋದ್ರು ಅಷ್ಟೇ ನೀನು ನನ್ನ ಹತ್ರನೇ ಬರಬೇಕು. ನೀನು ಇವಾಗ ಹೆದ್ರು ಬೇಡ, ಧೈರ್ಯವಾಗಿ ಮನೆಗೆ ಹೋಗು. ನಾನು ಹೇಳ್ದಷ್ಟು ಮಾಡು. ಯಾಕೆ ಯಾಕೆ ಗಿರ್ಜಿ ಅಳ್ತಾ ಇದೆಯಾ? ಶಾಂತನ ಹುಷಾರಾಗಿ ಬಿಟ್ಟೆ ತಾನೆ? ಆಂಟಿ, ಹುಷಾರಾಗಿ ಬಿಟ್ಟೆ. ಮತ್ತೆ ಯಾಕೆ ಗಿರ್ಜಿ, ಯಾಕೆ ಅಳ್ತಿದ್ಯಾ? ಏನಾಯ್ತು ಹೇಳು. ಅದು ಅದೇನಿಲ್ಲ ಆಂಟಿ. ಏನಾಯ್ತಂತ ಹೇಳಮ್ಮ, ಏನಾಯ್ತು ಹೇಳು, ಯಾಕೆ ಹೇಳ್ತಿದ್ಯಾ? ಅದು ಆಂಟಿ, ಅದು ಹೆಂಗೆ ಹೇಳ್ಬೇಕಂತಾನೆ ಗೊತ್ತಾಗ್ತಿಲ್ಲ ಆಂಟಿ. ನಿಮ್ಮ ಜೀವ ಗಟ್ಟಿ ಮಾಡ್ಕೊಡು, ಆದರೆ ನಾನು ಹೇಳಲೇಬೇಕು. ಏನಾಯ್ತೆ ಏನಾಯ್ತೆ? ಇರೋದು ಹೆಚ್ಚು ಕಮ್ಮಿ ಆಯ್ತೇನೆ? ಹೆಚ್ಚು ಕಮ್ಮಿ ಅಲ್ಲ ಆಂಟಿ, ದೊಡ್ಡ ಅನಾಹುತನ ಆಗೋಗಿದೆ. ಶಾಂತಕ್ಕನ್ನ ನೀವು ಮದುವೆ ಮಾಡಿಕೊಟ್ಟಿರೋದು ಮನುಷ್ಯಂಗಲ್ಲ ಆಂಟಿ, ಮನುಷ್ಯಂಗಲ್ಲ, ಮೃಗಕ್ಕಿಂತ ಕಡೆ ಅಂತ ಹೇಳೋದು. ಏನೇ ಹೇಳ್ತಿದ್ಯಾ? ಅಲ್ಲ, ಅಳಿಯಂದ್ರೆ ತುಂಬ ಒಳ್ಳೆಯವರಲ್ವಾ? ಯಾಕೆ ಹಿಂಗೆ ಹೇಳ್ತಿದ್ಯಾ ನೀನು? ಇಲ್ಲ ಆಂಟಿ, ನೀವು ಅಂದ್ಕೊಂಡಿರೋದು ತಪ್ಪು. ಅಳಿಯ ಅಂದ್ರಲ್ಲ, ದೊಡ್ಡ ಪಾಪಿ ಅವನು. ಶಾಂತಕ್ಕಂಗೆ ಮೋಸ ಮಾಡ್ತಿದ್ದಾನೆ ಆಂಟಿ. ಗಿರ್ಜಿಗೆ ಏನೋ ಹೇಳ್ತಿದ್ಯಾ? ಹೌದು ಆಂಟಿ, ಕಣ್ಣಾರೆ ನೋಡಿದ್ದೀನಿ. ಶಾಂತಕ್ಕ ಅದಕ್ಕೆ ಬಂದಿದ್ದು, ಏನೋ ಹೇಳ್ದೆ ನಿಮ್ಮ ಹತ್ರ ಹೋಗಿದ್ದು. ಪಾಪ ಆಂಟಿ, ಶಾಂತಕ್ಕ ತುಂಬ ನೋವಲ್ಲೈತೆ. ನಿಮಗೆ ಹೇಳಿದ್ರೆ ಎಲ್ಲಿ ಬೇಜಾರು ಮಾಡ್ಕೋತಿರೋ ಅಂತ ಏನೂ ಹೇಳಿಲ್ಲ ಪಾಪ. ಅಲ್ಲೇ ಇದ್ರೆ ಆಂಟಿ, ಶಾಂತಕ್ಕನ ಕೊಂದೇ ಬಿಡ್ತಾನವನು. ಅಯ್ಯೋ ದೇವ್ರೆ, ನನ್ನ ಶಾಂತನ ನಾವೇ ಬೇಕಿಗೆ ತಳ್ಬಿಟ್ವಾ? ಗೊತ್ತಿತ್ತು ಶ್ರೀಮಂತರ ಮನೆಗೆ ಕೊಟ್ಟು ಯಾಮಾರ್ಬಿಟ್ವಾ ಆಗಿದ್ರೆ? ಹೌದು ಆಂಟಿ, ಸ್ವಾರ್ಥಕ್ಕೋಸ್ಕರ ಹೀಗೆಲ್ಲ ಮಾಡಿದ್ದಾರೆ ಅವರು. ಶಾಂತಕ್ಕನ ಕೊಲ್ಲಬೇಕು ಅಂದ್ಕೊಂಡಿದ್ದಾರೆ. ಶಾಂತಕ್ಕ ನಿಮಗೋಸ್ಕರ ಎಲ್ಲನೂ ಸಹಿಸ್ಕೊಂಡೈತೆ ಆಂಟಿ. ಈಗಲೂ ಕಾಲ ಮಿಂಚಿಲ್ಲ. ಶಾಂತಕ್ಕನ ಕರ್ಕೊಬಂದ್ಬಿಡಿ. ಕೊನೆವರೆಗೂ ನಿಮ್ಮ ಮಗಳಿಗೆ ಒಂದು ಊಟ ಹಾಕೊಂಡಿರೋದು ನಿಮಗೆ ಹೆಚ್ಚ? ಎಂಥ ಮಾತು ಹೇಳಿದೆ ಗಿರ್ಜಿ. ನಮ್ಮ ಮಗಳು ಯಾವತ್ತೂ ನಮಗೆ ಭಾರ ಅಲ್ಲ ಕಣೆ. ಇರೋ ಅವರಪ್ಪಂಗೆ ಹೇಳ್ತೀನಿ ನಾನು. ಅವಳಲ್ಲಿರೋದು ಬೇಡ, ಏನು ಬೇಡ, ಕರ್ಕೊಬಂದ್ಬಿಡ್ತೀವಿ. ಮೊದಲು ಆ ಕೆಲಸ ಮಾಡಿ ಆಂಟಿ. ಶಾಂತಕ್ಕನ ಜೀವನ ನೋಡ್ತಿದ್ದೆ ನನಗಂತೂ ಈ ಜೀವಮಾನದಲ್ಲೇ ಮದುವೆ ಬೇಡ ಅನ್ಸ್ಬಿಟ್ಟಿದೆ. ಮುಂದುವರಿಯುವುದು